ಇನ್ನು ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂತಹ ನಟ ದರ್ಶನ್ಗೆ ಈಗ ಢವಢವ ಹೆಚ್ಚಾಗಿದೆ ಅಂತ ಆಗಲೇ ಹೇಳಿದೆ. ಕಾರಣ ಏನು ಅಂತಂದ್ರೆ ನಾಳೆಯಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ ಆರಂಭವಾಗ್ತಾ ಇದೆ. ಅಂದ್ರೆ ಈ ಪ್ರಕರಣದ ಕೂಲಂಕುಷ ವಿಚಾರಣೆ ನ್ಯಾಯಾಧೀಶರ ಮುಂದೆ. ಇದರ ಬೆನ್ನಲ್ಲೇ ಆ ಪ್ರಮುಖವಾದಂತಹ ಜಾಗಗಳಿದ್ದಾವಲ್ಲ ಕೇಸ್ನಲ್ಲಿ, ಅದು ಪಟ್ಟಣಗೆರೆ ಶೆಡ್ ಆಗಿರ್ಬೋದು, ಸುಮನಹಳ್ಳಿ ರಾಜಕಾಲುವೆ ಆಗಿರ್ಬೋದು, ಜೊತೆಗೆ ಆ ಶವನ್ನ ತೆಗೆದುಕೊಂಡು ಹೋದಂಥ ಒಂದು ರೂಟ್ ಇದೆಯಲ್ಲ, ಎಲ್ಲದರ ಒಂದು ಸಮಗ್ರವಾದಂಥ ಕ್ರೈಮ್ ಸೀನ್ ರೀಕ್ರಿಯೇಷನ್ ಅನ್ನ SP ಪ್ರಸನ್ನ ಕುಮಾರ್, ತನಿಖಾಧಿಕಾರಿಯಾದಂಥ ICP ಚಂದನ್ ಅವರಿಂದ ಮಾಹಿತಿಯನ್ನ ಪಡ್ಕೊಂಡು ಅವರು ಮತ್ತೊಮ್ಮೆ ಅದನ್ನ ರೀಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಪಟ್ಟಣಗೆರೆ ಶೆಡ್ಗೆ ಯಾವ ಜಾಗದಲ್ಲಿ ರೇಣುಕಾಸ್ವಾಮಿಯ ಕೊಲೆ ಆಗಿತ್ತೋ ಆ ಜಾಗಕ್ಕೆ ಭೇಟಿ ಕೊಟ್ಟು ಯಾವ ಜಾಗದಲ್ಲಿ ಅಂದರೆ ಪಟ್ಟಣಗೆರೆ ಶೆಡ್ನಲ್ಲಿ ಎಲ್ಲಿ ಕೊಲೆ ಆಗಿತ್ತು ಆ್ಯಂಡ್ ಯಾವೆಲ್ಲ ಆಯುಧಗಳನ್ನು ಬಳಸಿ ಇವ್ರ ಮೇಲೆ ಹಲ್ಲೆ ಮಾಡಲಾಗಿತ್ತು ಆ್ಯಂಡ್ ಆ ಕಂಪ್ಲೀಟ್ ಸೀನ್ ಏನಿದೆಯಲ್ಲ ಅದನ್ನು ರೀಕ್ರಿಯೇಟ್ ಮಾಡುವಂಥ ಪ್ರೋಸೆಸ್ ಅಂದರೆ ಫಾರ್ ಇನ್ಫಾರ್ಮೇಷನ್ ಪರ್ಪಸ್ ಇವತ್ತಾಗಿದ್ದದ್ದು. ACP ಚಂದನ್ ಅವ್ರನ್ನು ಕೂಡ ನೋಡ್ತಾ ಇದ್ದೀರಿ, ತನಿಖಾಧಿಕಾರಿಗಳು. ಸೊ ಇವತ್ತು ಆ ಒಂದು ಎಂಟೈರ್ ಸೀನನ್ನು ರೀಕ್ರಿಯೇಟ್ ಮಾಡಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ SPP ಪ್ರಸನ್ನ ಕುಮಾರ್. ಅದೇ ಲಾರಿ ಅಲ್ವಾ? ಹೌದು, ಅದೇ ಲಾರಿ. ಇಲ್ಲೇ ಹೊಡೆಯುತ್ತೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ ರಾಯ್. ಅಂಕಿತಾ, ಈಗ ನಾಳೆಯಿಂದ ಟ್ರಯಲ್ ಶುರುವಾಗ್ತಾ ಇದೆ. ಸೊ ಯಾವೆಲ್ಲ ಮಹತ್ವದ ಮಾಹಿತಿಯನ್ನ ಪಡ್ಕೊಂಡ್ರು, ಏನೆಲ್ಲ ಲೂಪ್ ಹೋಲ್ಸ್ ಅನ್ನು ಹುಡುಕಿದ್ದಾರೆ ಅಂತ SPP ಪ್ರಸನ್ನ ಕುಮಾರಿ ಒಂದು ಕೇಸ್ನಲ್ಲಿ? ರಾಹುಲ್, ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಲ ಆರೋಪಿಗಳು ಜೈಲಿನಲ್ಲಿರುವಂತದ್ದು. ದರ್ಶನ್ ಸೇರಿದಂತೆ ಇನ್ನಿತರ ಆರೋಪಿಗಳು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ನಿನ್ನೆ ಅಷ್ಟೇ ಜೈಲಿಗೆ ಅಲೋಕ್ ಕುಮಾರ್ ಕೂಡ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಇನ್ನು ನಾಳೆಯಿಂದ ದರ್ಶನ್ ಕೊಲೆ ಕೇಸ್ಗೆ ಸಂಬಂಧಪಟ್ಟಂದ್ರೆ ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಏನು ದರ್ಶನ್ ಆರೋಪಿಯಾಗಿದ್ದಾರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆಯಿಂದ ಕೋರ್ಟ್ ನಲ್ಲಿ ಟ್ರಯಲ್ ಆರಂಭ ಆಗುತ್ತೆ. ಸೊ ಆ ಟ್ರಯಲ್ ಸಂಬಂಧ ಈಗಾಗಲೇ SPP ಪ್ರಸನ್ನ ಕುಮಾರ್ ಅಂದ್ರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಕೆಲವೊಂದು ಜಾಗಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಒಂದು, ರೇಣುಕಾಸ್ವಾಮಿಯನ್ನ ಮರ್ಡರ್ ಮಾಡಿದ್ದು ಎಲ್ಲಿ, ಆ ಜಾಗದಲ್ಲಿ ಒಂದಷ್ಟು ಮಾಹಿತಿ, ಹಾಗೆ ಕೊಲೆ ಮಾಡಿ ಬಿಸಾಕಿದ್ದಲ್ಲಿ ಜೊತೆಗೆ ಯಾವ ಮಾರ್ಗದ ಮೂಲಕ ಅವರು ಸಾಗಿದ್ರು ಅನ್ನೋದ್ರ ಇಂಚಿಂಚು ಮಾಹಿತಿಯನ್ನ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಅವರಿಗೆ ACP ಚಂದನ್ ಕೂಡ ಸಾಥನ್ನ ಕೊಟ್ಟಿರುವಂತದ್ದು. ಅಂದ್ರೆ ಏನೆಲ್ಲ ಆಯಿತು ಅನ್ನೋದ್ರ ಎಕ್ಸ್ಪ್ಲನೇಷನ್ ಅನ್ನ ACP ಚಂದನ್ ಅವರು ಕೊಡ್ತಾ ಹೋಗ್ತಾರೆ. ಎಲ್ಲವನ್ನ ಕೂಡ ಕಂಪ್ಲೀಟ್ ಆಗಿ ರೀಕ್ರಿಯೇಷನ್ ಮಾಡಿ ಎಕ್ಸ್ಪ್ಲೈನ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಪಟ್ಟಣಗೆರೆ ಶೆಡ್ ಹಾಗೆ ಸುಮ್ಮನಹಳ್ಳಿ ಬಳಿ ಇರುವಂತಹ ಸತ್ವ ಅಪಾರ್ಟ್ಮೆಂಟ್ ನ ಮುಂಭಾಗ ಅಂದ್ರೆ ಆ ರಾಜಕಾಲುವೆ ಏನಿದೆ, ರೇಣುಕಾಸ್ವಾಮಿಯ ಡೆಡ್ ಬಾಡಿ ಬಿಸಾಕಿರುವಂತಹ ರಾಜಕಾಲುವೆ, ಅಲ್ಲೆಲ್ಲವೂ ಕೂಡ ಹೋಗಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಚಾರ್ಜ್ ಶೀಟ್ ನಲ್ಲಿ ಏನೇನು ಸಾಕ್ಷಿಗಳನ್ನ ಕಲೆ ಹಾಕಲಾಗಿದೆ ಅಂದ್ರೆ ಏನೇನು ಸಾಕ್ಷಿಗಳನ್ನ ಸಂಗ್ರಹ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಜಾಗಗಳಿಗೆ ಹೋಗಿ ಅಲ್ಲಿ ಒಂದು ತನಿಖಾಧಿಕಾರಿಯ ಬಳಿಯಿಂದ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಈಗಾಗಲೇ SPP ಪ್ರಸನ್ನ ಕುಮಾರ್ ಅವರು ಮಾಡಿರುವಂತದ್ದು. ರಾಹುಲ್. ರೈಟ್ ಅಂಕಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.